ಅಮೆರಿಕ ಸಂಯುಕ್ತ ಸಂಸ್ಥಾನದ F-15 ಫೈಟರ್ ಜೆಟ್ ವಿಮಾನವು ಕುವೈತ್ ಆಗಸದಲ್ಲಿ ಉರುಳಿದ ದೃಶ್ಯದ ವಿಡಿಯೋ ಹೊರಬಿದ್ದಿದೆ. ಯುಎಸ್ಎ ಚಿತಾವಣೆಯಿಂದ ಇಸ್ರೇಲ್ ದೇಶವು ಇರಾನ್ ಮೇಲೆ ಹೂಡಿರುವ ಯುದ್ಧವು ಕೊಲ್ಲಿ ದೇಶಗಳನ್ನೆಲ್ಲ ವ್ಯಾಪಿಸಿಕೊಳ್ಳುತ್ತಿದೆ. ಕೊಲ್ಲಿಯ ಬಹುತೇಕ ದೇಶಗಳಲ್ಲಿ ಯುಎಸ್ಎ ಸೇನಾ ಠಾಣೆಗಳು ಮತ್ತು ರಾಯಭಾರ ಕಚೇರಿಗಳಿವೆ. ಇರಾನ್ ಅವೆಲ್ಲದರ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಯಾಕೆಂದರೆ ಕೊಲ್ಲಿ ದೇಶಗಳ ತಮ್ಮ ಸೇನಾ ನೆಲೆಯಿಂದಲೂ ಯುಎಸ್ಎ ಇರಾನ್ ಮೇಲೆ ದಾಳಿ ನಡೆಸಿದೆ. ಯುಎಸ್ಎ ಫೈಟರ್ ಜೆಟ್ ಯುದ್ಧ ವಿಮಾನವೊಂದು ಪುಡಿಯಾಗಿ ಬೀಳುವ ವಿಡಿಯೋ ಹೊರಬಿದ್ದಿದೆ. ಈ ಯುದ್ಧ ವಿಮಾನವನ್ನು ಕುವೈತ್ ಆಗಸದಲ್ಲಿ ಹೊಡೆದುರುಳಿಸಿದ್ದಾಗಿ ಇರಾನ್ ಹೇಳಿದೆ. ಹೊತ್ತಿ ಉರುಳಿದ ವಿಮಾನದಿಂದ ಇಬ್ಬರು ಪೈಲಟ್ಗಳು ಪ್ಯಾರಾಚೂಟ್ಗಳ ಮೂಲಕ ಹಾರಿ ಪಾರಾಗಿದ್ದಾರೆ. ಜಂಟಿ ಪಡೆಯ ಕ್ಷಿಪಣಿಗಳು ಮುಖ್ಯವಾಗಿ ಇರಾನ್ ರಾಜಧಾನಿ ತೆಹರಾನ್ ಅನ್ನು ಗುರಿಯಾಗಿಸಿಕೊಂಡಿವೆ. ಇಲ್ಲಿ ರಕ್ಷಣಾ ವ್ಯವಸ್ಥೆಯ ಹಲವು ಕಟ್ಟಡಗಳು ಧ್ವಂಸವಾಗಿವೆ. ಯುಎಸ್ಎಯ ಪ್ರಮುಖ ಮಿತ್ರ ದೇಶವಾದ ಯುಎಇ, ದೋಹಾ ಮತ್ತು ದುಬೈ ಮೇಲೆ ಹೆಚ್ಚಿನ ದಾಳಿ ನಡೆದಿವೆ. ಒಂದು ಲೆಕ್ಕದಂತೆ ಈ ಎರಡು ನಗರಗಳ ಮೇಲೆ 22 ಕ್ಷಿಪಣಿಗಳು ಹಾಗೂ 311 ಡ್ರೋನ್ಗಳ ದಾಳಿಯಾಗಿದೆಯಂತೆ. ಇವುಗಳಲ್ಲಿ 21 ಡ್ರೋನ್ಗಳು ಜನವಸತಿಗಳ ಮೇಲೆ ಬಿದ್ದುದಾಗಿ ಹೇಳಲಾಗಿದೆ.